Hello everyone, Dr. Padmanabh Bhatt here. ಎಂದಿನ ಭಾನುವಾರದಂತೆ ಇವತ್ತು ಕೂಡ ಒಂದು ಟಾಪಿಕ್ ಬಗ್ಗೆ ಯೂಟ್ಯೂಬ್ ಮಾಡೋಕ್ಕೆ ಹೊರಟಿದ್ದೀನಿ. ಈ ಟಾಪಿಕ್ ಏನಂತಂದರೆ ಅನೋರೆಕ್ಸಿಯಾ ಅಂತಂದರೆ ಏನು? ಹಸಿವು ಇಲ್ಲದಿರುವಿಕೆ, ಲಾಸ್ ಆಫ್ ಎಪಟೈಟ್. ಇದರಲ್ಲಿ ಸಿವಿಯರ್ ಫಾರ್ಮ್ ಇದೆ, ಅನೋರೆಕ್ಸಿಯಾ ನರ್ವೋಸಾ ಅಂತ ಹೇಳಿಬಿಟ್ಟು. ಸೊ ಅನೋರೆಕ್ಸಿಯಾ ಅಂದರೆ ಏನು, ಇದು ಯಾಕಾಗಿ ಆಗ್ತದೆ, ಇದು ಒಂದು ಫಿಸಿಕಲ್ ಕಂಡೀಷನಾ ಅಥವಾ ಮೆಂಟಲ್ ಕಂಡೀಷನಾ ಎನ್ನುವುದನ್ನು ಈಗ ತಿಳಿದುಕೊಳ್ಳೋಣ. ಸಾಧಾರಣ ಮಟ್ಟಿಗೆ ಫಿಸಿಕಲ್ ಕಂಡೀಷನ್ಗಳು ನಿಮಗೆ ಲಾಸ್ ಆಫ್ ಎಪಟೈಟ್, ಲೈಟಾಗಿ ವೈರಲ್ ಇನ್ಫೆಕ್ಷನ್, ಒಂದು ಫೀವರ್ ಬಂದರೆ ಒಂಚೂರು ಹಸಿವು ಕಮ್ಮಿ ಆಗ್ತದೆ. ಆಮೇಲೆ ಯಾವುದೇ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್, ಫೀವರ್ ಅದೆಲ್ಲ ಬಂದರೆ ಸ್ವಲ್ಪ ಹಸಿವು ಕಮ್ಮಿ ಆಗ್ತದೆ. ಹಸಿವು ಕಮ್ಮಿ ಆಗುವುದು ಸಾಮಾನ್ಯವಾದಂತಹ ಒಂದು ಲಕ್ಷಣ ಚಿಕ್ಕ ಪುಟ್ಟ ಕಾರ್ಯಗಳಿಗೆ. ಆದರೆ ಹಸಿವು ಕಮ್ಮಿ ಆಗುವುದಲ್ಲ, ನಾವೇ ಬೇಕು ಅಂತ ತಿನ್ನದೇ ಇರುವಂಥದ್ದು ಇದೆಯಲ್ಲ, ಇದು ಒಂದು ಮೆಂಟಲ್ ಕಂಡೀಷನ್. ಅದಕ್ಕೆ ಅನೋರೆಕ್ಸಿಯಾ ನರ್ವೋಸಾ ಅಂತ ಹೇಳ್ತೀವಿ. ಇದು ಯಾಕೆ ಬರ್ತದೆ ಅಂದರೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ಲಿ ಇದು ಹೆಣ್ಣುಮಕ್ಕಳಲ್ಲಿ ಕಾಣಿಸ್ಕೊಳ್ತದೆ. ಯಾವುದಾದ್ರೂ ಒಂದು ಹೆಣ್ಮಗು ನಾನು ದಪ್ಪ ಇದ್ದೀನಿ ಅಂತ ಅನಿಸಿದರೆ, ಅಥವಾ ಯಾರಾದರೂ ಅವಳಿಗೆ ಬಾಡಿ ಶೇಮ್ ಮಾಡಿದರೆ, ನೀನು ದಪ್ಪ ಇದೆಯಾ, ನೀನು ಯಾಕೆ ಇಷ್ಟು ದಪ್ಪ ಆಗಿದೆಯಾ ಇತ್ಯಾದಿ ಕೇಳಿದರೆ, ದಪ್ಪ ಆಗಲಿಕ್ಕೆ ಹಲವಾರು ಕಂಡೀಷನ್ ಇದೆ. ಒಬಿಸಿಟಿ, ಇದರಲ್ಲಿ ನಾನು ಮಾತಾಡಿದ್ದೀನಿ ಅದನ್ನು, ಒಬಿಸಿಟಿ ಅನ್ನೋ ಟಾಪಿಕಲ್ಲಿ. ಥೈರಾಯ್ಡ್ ಹಾರ್ಮೋನ್ಸ್ ಪ್ರಾಬ್ಲಮ್ ಇರ್ಬೋದು. ಸೊ ಜನಗಳಿಗೆ, ಸಾಧಾರಣ ಮಟ್ಟಿಗೆ ಜನಗಳಿಗೆ ಬೇರೆ ಕೆಲಸ ಇಲ್ಲ. ಒಂದು, ನೀನು ಯಾಕೆ ಇಷ್ಟು ದಪ್ಪಾಗಿದೆಯಾ, ಯಾಕೆ ಇಷ್ಟು ತೆಳ್ಳಗಾಗಿದೆಯಾ, ನೀನು ಬೆಳ್ಳಗಿದ್ದೆ ಈಗ ಯಾಕೆ ಕಪ್ಪಾಗಿದೆಯಾ, ಈ ಥರ ಅಧಿಕ ಪ್ರಶ್ನೆಗಳು ನಮ್ಮ ಇಂಡಿಯನ್ಸಲ್ಲಿರುವಂಥ ಈ ಮೆಂಟಾಲಿಟಿ ಇನ್ನು ಬೇರೆ ಯಾವ ದೇಶದಲ್ಲಿ ಕೂಡ ಇಲ್ಲ. ನಾನು ಸಾಕಷ್ಟು ದೇಶಗಳನ್ನು ಸುತ್ತಿ ಬಂದಿದ್ದೀನಿ. ಸೊ ಇದು ಯಾವುದಾದ್ರೂ ಒಂದು ಹುಡುಗಿಗೆ ಎಫೆಕ್ಟ್ ಆಗ್ತದೆ, ತುಂಬ ಎಫೆಕ್ಟ್ ಆಗ್ತದೆ. ನಿನಗೆ ಈ ಥರ ದಪ್ಪ ಇದ್ದರೆ ಯಾರು ದಿನ ಮದುವೆ ಆಗಲ್ಲ, ಈ ಥರ ನೆಗೆಟಿವ್ ಕಮೆಂಟ್ಸ್ ಪಾಸ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಆ ಹುಡುಗಿ ಏನು ಮಾಡುತ್ತೆ, ತಾನು ತಿನ್ನೋದನ್ನೇ ಕಮ್ಮಿ ಮಾಡಿಬಿಡ್ತದೆ. ಹಸಿವು ಆದರೂ ಕೂಡ ನನಗೆ ಹಸಿವು ಆಗಿಲ್ಲ ಅಂತದೆ, ನನಗೆ ಹಸಿವಿಲ್ಲ ಅಂತ ಹೇಳಿಬಿಟ್ಟು ತೆಳ್ಳಗಾಗಲಿಕ್ಕೆ ಪ್ರಯತ್ನ ಮಾಡ್ತದೆ. ಹೀಗೆ ಇದು ಒಂದು ಮೆಂಟಲ್ ಡಿಸಾರ್ಡರ್ ಆಗುತ್ತೆ. ಸೊ ಫಸ್ಟು ಏನಾಗ್ತದೆ ಅಂತ ಅಂದರೆ, ನಾನು ಅದು ಬಲವಂತವಾಗಿ ನನಗೆ ಬೇಡ ಅಂತ ಅನ್ನೋದು. ಕೊನೆಗೆ ಏನಾಗುತ್ತೆ ಅಂದರೆ, ಆ ಸ್ಟಮಕದು ಸೈಜೇ ಚಿಕ್ಕದಾಗಿಬಿಡ್ತದೆ. ಯಾಕಂದರೆ ಏನು ಬೀಳ್ತಾ ಇಲ್ಲ, ಸ್ಟಮಕ್ ದಪ್ಪನೇ ಆಗಲ್ಲ. ಕೊನೆಗೆ ಅಷ್ಟು ತಿನ್ನೋದೇ ಇದು, ಅದಕ್ಕಿಂತ ಜಾಸ್ತಿ ನನಗೆ ಹೊಟ್ಟೆ ಸೇರಲ್ಲ. ಕೇಳಿರ್ಬೋದು ನೀವು, ತುಂಬ ಅಷ್ಟೇ ಸೇರೋದು, ನನಗಾಗಿ ಜಾಸ್ತಿ ಹೋಗಲ್ಲ ಒಳಗಡೆ ಅಂತ. ಅಂದರೆ ಅವರು ಅಷ್ಟು ಸ್ವಲ್ಪ ತಿನ್ನಲಿಕ್ಕೆ ಪ್ರಾಕ್ಟೀಸ್ ಮಾಡಿರ್ತಾರೆ, ಮಾಡಿ ಕೊನೆಗೆ ಅದೇ ಅಭ್ಯಾಸ ಆಗಿ ಕೊನೆಗೆ ಅದೇ ನಾರ್ಮಲ್ ಆಗಿಬಿಡ್ತದೆ. ನನಗೆ ನೋಡಿದ್ರೆ ಇದೊಂದು ವಿಚಿತ್ರ ಅಲ್ವಾ ಅಂತ ಅನಿಸುತ್ತೆ. ಆದರೆ ಅದು ನಾರ್ಮಲ್. ಅವರ ಮನೆಯಲ್ಲಿ ಅವರಿಗೆ ನಾವು ಎಷ್ಟು ಹೇಳಿದ್ರು ಕೇಳಲ್ಲ, ಅವಳು ಅಷ್ಟೇ ತಿನ್ನೋದು ಅಂತ ಹೇಳ್ಬಿಟ್ಟು. ಸೊ ಇದು ಅನೋರೆಕ್ಸಿಯಾ ನರ್ವೋಸಾ ಅಂತ ಈ ಕಾಯಿಲೆಯನ್ನು ಕರೀತಾರೆ. ಟ್ರೀಟ್ಮೆಂಟ್ ಏನಿಲ್ಲ, ರಿಅಶ್ಯೂರೆನ್ಸ್ ಅಷ್ಟೇ. ಏನಾಗಿಲ್ಲಮ್ಮ, ನೀನು ಸರಿಯಾಗೇ ಇದೆ, ಯಾರು ಹೇಳಿದರು, ದಪ್ಪ ಹುಡುಗನೇ ಸಿಗ್ತಾನೆ, ಈ ಥರದ್ದೆಲ್ಲ ಮಾತಾಡಬೇಕು. ಅಲ್ಟಿಮೇಟ್ಲಿ ಏನಂದರೆ ಮದುವೆ ಆಗಬೇಕು. ಆ ಮದುವೆ ಆಗಬೇಕಾದ್ರೆ ನೀನು ಹೀಗೆ ಮಾಡಬೇಕು. ಮದುವೆ ಅನ್ನೋದಕ್ಕೆ ಎಜುಕೇಷನ್ಗಿಂತ ಜಾಸ್ತಿ ಮದುವೆಗೆ ಇಂಪಾರ್ಟೆನ್ಸ್ ಕೊಡ್ತದೆ ನಮ್ಮ ಸಮಾಜ. ಅದರಲ್ಲಿ ಹುಡುಗಿಯರಿಗೆ ನಿನಗೆ ಮದುವೆ ಆಗಲೇಬೇಕು ಅಂತ, ಹುಡುಗರಿಗೆ ಮದುವೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ. ಸೊ ಹೀಗೆ ಜೆಂಡರ್ ಬಯಾಸು ಇದೆಲ್ಲ ನಮ್ಮ ಹಿಂದೂ ಸಂಸ್ಕೃತಿ ಅಂತ ಹೇಳಲ್ಲ, ನಾನು ಅಲ್ಲಿವರೆಗೆ ಹೋಗಲ್ಲ. ಜನರಲ್ ಆಗಿ ಜನಗಳಿಗೆ ಇದು ಒಂದು ಮನಸ್ಸಲ್ಲಿದೆ. ಸೊ ಇದರಿಂದಾಗಿ ಆಗುವ ದುಷ್ಪರಿಣಾಮ ಏನು ಅಂದರೆ, ಪರ್ಟಿಕ್ಯುಲರ್ಲಿ ಹುಡುಗಿಯರು ಅಥವಾ ಹುಡುಗರು ಮಾಡಲ್ಲ ಅಂತೇನಿಲ್ಲ, ತಾನು ದಪ್ಪ ಇದ್ದೀನಿ ಅಂತ ಅನಿಸಿ ಎಲ್ಲರೂ ತಮಾಷೆ ಮಾಡಿದ್ರೆ ಏನೋ ದಡಿಯ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ, ಅದು ಅವನಿಗೂ ಆಗ್ಬೋದು. ಸೊ ಅನೋರೆಕ್ಸಿಯಾ ಅನ್ನೋದು ಒಂದು ಮೆಂಟಲ್ ಕಂಡೀಷನ್. ಬೇಕು ಅಂತ ನನಗೆ ಹಸಿವಿಲ್ಲ ಅಂತ ಕಮ್ಮಿ ತಿನ್ನುವಂಥದ್ದು, ಇದು ಇದರ ಸಾಧಾರಣ ಮಟ್ಟಿನ ಚಿಹ್ನೆ. ವೆಯ್ಟ್ ನೋಡ್ಕೊಳ್ತಾನೆ ಇರೋದೊಂದು ಅಭ್ಯಾಸ ಅವರಿಗೆ. ನೋಡಿದಾಗ ಚಿಕ್ಕದಲ್ಲೆಲ್ಲ ನಾನು ಕ್ಲಿನಿಕ್ಗೆ ಬಂದರೆ, ಸರ್ ನೀವು ವೇಯಿಂಗ್ ಮಿಷಿನ್ ಇದೆಯಾ, ಒಂದು ವೆಯ್ಟ್ ನೋಡೋದು. ಅಯ್ಯೋ ನಾನು 72 ಇದ್ದೆ, ಅಯ್ಯೋ ನಾನು 68 ಇದ್ದವಳು 70 ಹೀಗೆ ಈ ಎಕ್ಸ್ಪ್ರೆಷನ್ಗಳು ಡಿಫ್ರೆಂಟ್ ಆಗ್ತಾನೇ ಇರ್ತವೆ. ನಾನು ಜಾಸ್ತಿ ಆಗಿದ್ದೀನಿ, ಕಮ್ಮಿ ಮಾಡ್ಕೋಬೇಕು.
ಒಂದು ಹೈಟಿಗೆ ಇಷ್ಟು ವೆಯ್ಟ್ ಅಂತ ಇದೆ, ಅದು ಟೇಬಲ್ ಇದೆ, ನೀವು ಗೂಗಲ್ ಹುಡುಕಿದರೆ ನಿಮಗೆ ಸಿಗುತ್ತೆ. ಅದು ಒಂದು ಹುಡುಗಿ 5 ಅಡಿ 5 ಇಂಚ್ ಇದ್ದರೆ ಅವಳು ಎಷ್ಟು ವೆಯ್ಟ್ ಇರಬೇಕು ಅಂತ ಒಂದು ಪ್ರಪೋರ್ಷನ್, ಇಂಡಿಯನ್ ವಿಮೆನ್ ಅದರಲ್ಲಿ ಕೂಡ ಒಂದು ಪ್ರಪೋರ್ಷನ್ ಇದೆ. ಆ ಪ್ರಪೋರ್ಷನ್ ಸರಿಯಾಗಿದ್ದರೆ ಸರಿ. ಅದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಿಕೊಂಡು ತಲೆ ಕೆಡಿಸ್ಕೊಂಡು ಊಟ ಮಾಡದೇ ಇರುವಂಥದ್ದು, ನಿದ್ದೆ ಮಾಡದೇ ಇರುವಂಥದ್ದು ಇಟ್ಸ್ ನಾಟ್ ಎ ಗುಡ್ ಥಿಂಗ್ ಅಂತ ಹೇಳ್ತೀನಿ. ಸರಿ, ಇದು ಒಂದು ಕಡೆ ಇರಲಿ. ಇವಾಗ ಕಾನ್ಸ್ಟೆಂಟ್ ಲಾಸ್ ಆಫ್ ವೆಯ್ಟು ಅದು ಅವರಿಗೆ ಭಾಳ ಖುಷಿ ಕೊಡ್ತದೆ. ಆದರೆ ಅದು ಬೇರೆ ದೊಡ್ಡ ಕಾಯಿಲೆಗಳ ಸೂಚನೆಯೂ ಆಗಿರ್ಬೋದು. ಲಾಸ್ ಆಫ್ ವೆಯ್ಟು, ನಾವು ಅತಿ ಲಾಸ್ ಆಫ್ ವೆಯ್ಟು, ಒಂಚೂರು ಲೈಟಾಗಿ ಕೆಮ್ಮು, ಲೈಟಾಗಿ ರಾತ್ರಿ ಟೆಂಪ್ರೇಚರ್, ಇಮಿಡಿಯೇಟಾಗಿ ಟ್ಯೂಬರ್ಕ್ಯುಲೋಸಿಸ್ ಸಸ್ಪೆಕ್ಟ್ ಮಾಡ್ತೀವಿ ನಾವು. ಸೊ ಹಲವಾರು ಸಮಸ್ಯೆಗಳಿಗೆ ಕಾರಣ ಆಗ್ತದೆ. ಆದ್ದರಿಂದ ನಿಮಗೆ ನೀವೇ ಅಶ್ಯೂರೆನ್ಸ್ ಕೊಟ್ಕೊಳ್ಬೇಕಿಲ್ಲ, ನನಗೆ ಏನೂ ಆಗಿಲ್ಲ, ನಾನು ಸರಿಯಾಗೇ ಇದ್ದೀನಿ. ಯು ಡೋಂಟ್ ಕೇರ್ ಫಾರ್ ಅದರ್ಸ್ ಕಮೆಂಟ್ಸ್. ಬಾಕಿಯವರ ನೆಗೆಟಿವ್ ಕಮೆಂಟ್ಸಿಗೆ ನೀವು ರೆಸ್ಪಾಂಡ್ ಮಾಡಬೇಡಿ. ಅದಕ್ಕೆ ಇಮ್ಮಿಡಿಯೇಟ್ ರೆಸ್ಪಾನ್ಸು ಬೇಡ, ಲೇಟ್ ರೆಸ್ಪಾನ್ಸು ಬೇಡ ಅಂತ ಹೇಳಿಕ್ಕೆ ಬಯಸ್ತೀನಿ. ಈಗ ಇದಕ್ಕೊಂದು ಅಪೋಸಿಟಾಗಿ ಇನ್ನೊಂದು ಕಂಡೀಷನ್ ಇದೆ. ಇದಕ್ಕೆ ಬುಲಿಮಿಯಾ ಅಂತಂತಾರೆ. ಬುಲಿಮಿಯಾ ಅಂತಂದರೆ ಬುಲಿ ಮಾಡೋದಲ್ಲ, ಬುಲಿಮಿಯಾ ಅಂತಂದರೆ ತಿನ್ನೋದು. ನಾನು ದಪ್ಪ ಆಗಬೇಕು, ಅದಕ್ಕೆ ತೆಳ್ಳಗಿರ್ತಾರೆ, ಎಷ್ಟು ತಿಂದ್ರೂ ನಾವು ಇದಾಗಲ್ಲ. ಸೊ ದಪ್ಪ ಆಗಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಸರಿಯಾಗಿ ಚೆನ್ನಾಗಿ ತಿನ್ನೋದು. ಆಮೇಲೆ ಚೆನ್ನಾಗಿ ತಿಂದೆ ಅಂತ ಹೇಳಿಬಿಟ್ಟು ಅಪರಾಧ ಪ್ರಜ್ಞೆ ಕಾಡುತ್ತೆ. ಆವಾಗ ಬಾಯಿಗೆ ಬೆರಳು ಹಾಕಿಬಿಟ್ಟು ವಾಂತಿ ಮಾಡೋದು. ಸೊ ಬುಲಿಮಿಯಾ ಅನ್ನೋದು ಇನ್ನೊಂದು ಮೆಂಟಲ್ ಕಂಡೀಷನು. ಇಲ್ಲಿ ನಾನು ದಪ್ಪ ಆಗಬೇಕು ಅಂತ ತಿನ್ನೋದು, ಆಮೇಲೆ ತಿಂದಿದ್ದು ಜಾಸ್ತಿ ಆಯಿತು ಅಂತ ಹೇಳಿಬಿಟ್ಟು ಅದನ್ನು ಬಲವಂತವಾಗಿ ಕಕ್ಕುವಂಥದ್ದು, ಇದಕ್ಕೆ ಬುಲಿಮಿಯಾ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಈಕ್ವಲ್ ವರ್ಡ್ ನನಗೆ ಗೊತ್ತಿಲ್ಲ, ಬಟ್ ತಿಂದು ಕಕ್ಕುವುದು, ತಿನ್ನುವುದು, ಅತಿರೇಕವಾಗಿ ತಿನ್ನುವುದು, ಕಕ್ಕುವುದು, ಇದಕ್ಕೆ ಬುಲಿಮಿಯಾ ಅಂತೀವಿ. ಇದೂ ಒಂದು ಮೆಂಟಲ್ ಡಿಸಾರ್ಡರು, ಒಂದು ಮಾನಸಿಕ ಕಾಯಿಲೆ. ಪಬ್ಲಿಕ್ ಕಮೆಂಟಿಗೆ ಅಂದರೆ ಸಾರ್ವಜನಿಕರ ಟೀಕೆ ಟಿಪ್ಪಣಿಗಳಿಗೆ ನಾವು ಹೆಚ್ಚಿಗೆ ಪ್ರಾಮುಖ್ಯತೆ ಕೊಟ್ಟರೆ ಈ ಎರಡರಲ್ಲಿ ಒಂದು ಕಾಯಿಲೆ ಗ್ಯಾರಂಟಿ ಬರ್ತದೆ. ಸೊ ಐ ಡೋಂಟ್ ಕೇರ್, ವಾಟ್ ಎವರ್ ಯು ಸೇ ಐ ಡೋಂಟ್ ಕೇರ್ ಅನ್ನುವಂಥ ಆ್ಯಟಿಟ್ಯೂಡ್ ಡೆವಲಪ್ ಮಾಡ್ಕೋಬೇಕು. ಇದು ಊಟ ತಿಂಡಿ ಮಟ್ಟಿಗೆ ಮಾತ್ರ. ಮಕ್ಕಳು, ಓದೋ ಮಕ್ಕಳು, ಐ ಡೋಂಟ್ ಕೇರ್, ಐ ಗೆಟ್ ಲೆಸ್, ವಾಟ್ಸ್ ಯುವರ್ ಪ್ರಾಬ್ಲಮ್ ಅನ್ನೋ ಥರ ಅದಿರಬಾರ್ದು. ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್, ಬಟ್ ಈಟಿಂಗ್ ಈಸ್ ನಾಟ್ ಸೋ ಇಂಪಾರ್ಟೆಂಟ್. ಬಟ್ ಈಟ್ ಟು ಲಿವ್, ನಾಟ್ ಲಿವ್ ಟು ಈಟ್. ಇದನ್ನು ಒಂದು ಎಲ್ಲರೂ ಜ್ಞಾಪಕ ಇಟ್ಕೊಳ್ಬೇಕು. ಯು ಹ್ಯಾವ್ ಟು ಈಟ್ ಟು ಲಿವ್. ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ನಲೇಬೇಕು. ಅದಕ್ಕಿಂತ ಕಮ್ಮಿ ತಿಂದರೆ ವಿಟಮಿನ್ ಡಿಫಿಷಿಯನ್ಸಿ, ಅದರ ಕಾಯಿಲೆಗಳು, ಪ್ರೋಟೀನ್ ಕ್ಯಾಲರಿ ಮಾಲ್ನ್ಯೂಟ್ರಿಷನ್ನು ಎಲ್ಲನೂ ಆಗ್ತದೆ. ಸೊ ನಾನು ಈ ಇದರಲ್ಲಿ ಟಾಪಿಕಲ್ಲಿ ನನಗೆ ಹೆಚ್ಚಿಗೆ ಹೇಳಲಿಕ್ಕೆ ಏನೂ ಇಲ್ಲ. ಆದರೆ ಈ ಎರಡು ಟರ್ಮ್ಗಳು ನಿಮಗೆ ಗೊತ್ತಿರಲಿ. ಅನರೆಕ್ಸಿಯಾ ನರ್ವೋಸಾ ಮತ್ತು ಬುಲಿಮಿಯಾ ಅನ್ನುವಂಥ ಎರಡು ವರ್ಡ್ಗಳು. ಇದು ಗ್ರೀಕ್ ವರ್ಡ್ಗಳು. ಎನರೆಕ್ಸಿಯಾ ಅನ್ನುವಂಥ ವರ್ಡು ಲಾಸ್ ಆಫ್ ಎಪಟೈಟ್ ಅಂತೇಳಿ. ಲಾಸ್ ಆಫ್ ಎಪಟೈಟ್ ಮೇ ಬಿ ನ್ಯಾಚುರಲ್ ಡ್ಯೂ ಟು ಸರ್ಟನ್ ಡಿಸೀಸಸ್, ಆರ್ ಇಟ್ ಮೇ ಬಿ ಆರ್ಟಿಫಿಷಿಯಲ್, ಇಟ್ಸ್ ಅ ಮೆಂಟಲ್ ಡಿಸಾರ್ಡರ್. ಸೊ ಇಷ್ಟು ಹೇಳಿ ನನ್ನ ಇವತ್ತಿನ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡುಗಳಿಗೆ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ನಾನು ಇದು 183ನೇ ಟಾಪಿಕ್ಕು. ಭಾನುವಾರ ಬಂದರೆ ನಾನು ಮಾತಾಡೋದು ಬಿಡಲ್ಲ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ. ಈ ಕಮೆಂಟ್ಸು ಆದಷ್ಟು ಪಾಸಿಟಿವ್ ಆಗಿರಲಿ. ಕಮೆಂಟ್ಸ್ ಹಾಕಿ, ಅದರಿಂದ ನನಗೆ ಸ್ವಲ್ಪ ಪ್ರೇರಣೆ ಸಿಗುತ್ತೆ ಇನ್ನೂ ಮಾತಾಡೋಣ ಅಂತ ಹೇಳಿಬಿಟ್ಟು. ಸೊ ಇದು ಮಾಡಿ ಅಂತ ಹೇಳಿಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ಇವತ್ತಿನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.